ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮಗೆ ನಮ್ಮ ಚಾನಲ್ ಆನಂದ್ ಸ್ಟಡಿ ಹಬ್ಗೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಾವು CTET ಎಕ್ಸಾಮ್ಗೆ ಅಪ್ಲೈ ಮಾಡಬೇಕಾ ಬೇಡವಾ ಅಂತ. ಅಭ್ಯರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ CTET ಎಕ್ಸಾಮ್ 2026 ನೋಟಿಫಿಕೇಶನ್ ಪ್ರಕಟವಾಗಿದೆ. ಅದರ ಪ್ರಕಾರ ಅಪ್ಲಿಕೇಶನ್ ಸಬ್ಮಿಟ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಕೊನೆ ದಿನಾಂಕ ಜೂನ್ 10, 2026 ಇದೆ. ಮತ್ತು ನಿಮ್ಮಲ್ಲಿ ಕೆಲವರು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ. ಇನ್ನೂ ಸ್ವಲ್ಪ ಜನರಲ್ಲಿ ಬಹಳಷ್ಟು ಗೊಂದಲಗಳೇ. ಅವುಗಳೇನೆಂದರೆ, ಸರ್ CTET ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರುತ್ತದೆ, ಮತ್ತು ಸರ್ ನಾವು ಕರ್ನಾಟಕ TET ಹಾಗೆ ಈ ಪೇಪರ್ನಲ್ಲಿ ಕನ್ನಡದಲ್ಲಿ ಇರುತ್ತಾ, ಮತ್ತು ಸರ್ ನಾವು B.Ed ಕಂಪ್ಲೀಟ್ ಮಾಡಿದ್ದೇವೆ, ನಾವು ಪೇಪರ್ 1ಗೆ ಅಪ್ಲೈ ಮಾಡ್ಬೋದಾ. ಮತ್ತಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ, ಸರ್ ನಾವು ಪೇಪರ್ ಕ್ವಾಲಿಫೈ ಆದರೆ ಇದು ಕರ್ನಾಟಕ ಶಿಕ್ಷಕರ ನೇಮಕಾತಿ ಅಂದರೆ PSTR GPSTRಗೆ ಅಪ್ಲಿಕೇಬಲ್ ಆಗುತ್ತಾ ಇಲ್ವಾ ಅಂಥೇಳಿ. ನಿಮ್ಮ ಈ ಎಲ್ಲ ಗೊಂದಲಗಳಿಗೆ ಪರಿಹಾರ ನೋಟಿಫಿಕೇಷನಲ್ಲಿ ಇದೆ. ವಿದ್ಯಾರ್ಥಿಗಳೇ, ನೋಟಿಫಿಕೇಷನ್ನಲ್ಲಿ ಕ್ಲಿಯರ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಮೇನ್ ಪಾಯಿಂಟ್ಸ್ಗಳೆಂದರೆ, ಮೊದಲನೇದು ಪೇಪರ್ ಮೀಡಿಯಮ್. ವಿದ್ಯಾರ್ಥಿಗಳೇ, CTET ಪೇಪರ್ ಅಲ್ಲಿ ಓನ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿ ಮಾತ್ರ ಇರುತ್ತೆ. ಇದರಲ್ಲಿ ನೀವು ಮೊದಲನೇ ಭಾಷೆ ಅಥವಾ ಎರಡನೇ ಭಾಷೆಯಾಗಿ ಕನ್ನಡವನ್ನು ಚೂಸ್ ಮಾಡ್ಬೋದು. ಅದು ಮಾತ್ರ ಕನ್ನಡದಲ್ಲಿ ಇರುತ್ತೆ. ಮತ್ತು ಇನ್ನು ಉಳಿದ 3 ಸಬ್ಜೆಕ್ಟ್ಗಳು ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಇರುತ್ತೆ. ಇನ್ನು ಎರಡನೇ ಪಾಯಿಂಟ್ ಅಂದರೆ, ಈ CTETಯಲ್ಲಿ 2 ಪೇಪರ್ಗಳಿವೆ. ಒಂದು ಪೇಪರ್ 1 1ರಿಂದ 5ನೇ ತರಗತಿಯವರೆಗೆ, ಅಂದರೆ ನೀವು PUC ಮತ್ತು D.Ed ಅಥವಾ DELD ಮಾಡಿದವರು ಮತ್ತು ಮಾಡುತ್ತಿರುವವರು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಇದರ ಜೊತೆ ನೀವು ಗ್ರ್ಯಾಜುಯೇಷನ್ ಏನಾದರೂ ಕಂಪ್ಲೀಟ್ ಮಾಡಿಕೊಂಡಿದ್ರೆ ನೀವು ಪೇಪರ್ 2ಗೆ ಸಹ ಅಪ್ಲೈ ಮಾಡ್ಬೋದು. ಇನ್ನು ಪೇಪರ್ 2 ಅಂದರೆ 6ರಿಂದ 8ನೇ ತರಗತಿ, ಇದರಲ್ಲಿ ಓನ್ಲಿ ಗ್ರ್ಯಾಜುಯೇಷನ್ ಪ್ಲಸ್ B.Ed ಮಾಡಿದವರಿಗೆ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳೇ, ಇದು ಸಹ ನಿಮ್ಮ ಕರ್ನಾಟಕ TET ಹಾಗೆ ಎಕ್ಸಾಮ್ ಪ್ರಿಪ್ರೇಷನ್ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಸೇಮ್ ಸಬ್ಜೆಕ್ಟ್, ಸೇಮ್ ಮಾರ್ಕ್ಸ್ ಮತ್ತು ಸೇಮ್ ಟೈಮಿಂಗ್ಸ್. ಮತ್ತು ಸರ್ ಇದರಲ್ಲಿ ನಾವು ಎಷ್ಟು ಅಂಕ ಗಳಿಸಬೇಕು ವಿದ್ಯಾರ್ಥಿಗಳಿಗೆ? ಸೇಮ್ ಕರ್ನಾಟಕ TET ಹಾಗೆ SC/ST ಕ್ಯಾಟಗರಿ ವಿದ್ಯಾರ್ಥಿಗಳು 87ರಿಂದ 83 ಮಾರ್ಕ್ಸ್ಗಳನ್ನು ಮತ್ತು ಜನರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು 90 ಮಾರ್ಕ್ಸ್ಗಳನ್ನು ತಗೊಂಡ್ರೆ ಕ್ವಾಲಿಫೈ ಆಗ್ತೀರಾ. ಮತ್ತು ನೀವು ಇದರಲ್ಲಿ ಕ್ವಾಲಿಫೈ ಆದರೆ ಪೇಪರ್ 1 ಅಥವಾ ಪೇಪರ್ 2 ಅಲ್ಲಿ ಪಾಸ್ ಆದರೆ ನೀವು ಕರ್ನಾಟಕದಲ್ಲಿ ನಡೆಯುವಂಥ CET ಎಕ್ಸಾಮ್ಗಳಿಗೆ ಎಲಿಜಿಬಲ್ ಆಗ್ತೀರಾ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ವಿದ್ಯಾರ್ಥಿಗಳೇ, ಯಾರೆಲ್ಲ ಕರ್ನಾಟಕ TET ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆಗಿಲ್ಲ ಅವರಿಗೆಲ್ಲ ಸಹ ಇದು ಒಂದು ಒಳ್ಳೆಯ ಅವಕಾಶ. ನೀವು ಇದರಲ್ಲಿ ಕ್ವಾಲಿಫೈ ಆದರೆ ಮುಂದೆ ಬರುವಂಥ ಕರ್ನಾಟಕ PSTR ಎಕ್ಸಾಮ್ಸ್, GPSTR ಎಕ್ಸಾಮ್ಗೆ ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಪ್ರತಿಯೊಬ್ಬರು ಅಪ್ಲೈ ಮಾಡಿ. ಇನ್ನೂ ಕಾಲಾವಕಾಶ ಇದೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಸಮಯವಿದೆ. ಮತ್ತು ಎಕ್ಸಾಮ್ ಸೆಪ್ಟೆಂಬರ್ 6ನೇ ತಾರೀಕು ಇರೋ ಕಾರಣ ಇನ್ನೂ ನಿಮ್ಮ ಹತ್ತಿರ ಪ್ರಿಪ್ರೇಷನ್ಗೆ ಬಹಳಷ್ಟು ಸಮಯವಿದೆ. ವಿದ್ಯಾರ್ಥಿಗಳೇ, ನಿಮ್ಮ ಪ್ರಿಪ್ರೇಷನ್ ಒಳ್ಳೆಯ ರೀತಿಯಲ್ಲಿ ಮಾಡಬೇಕಾದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಕಂಟೆಂಟ್, ನೋಟ್ಸ್, ಕ್ಲಾಸ್ ಅವೈಲೇಬಲ್ ಇದೆ. ಸೊ ಈಗಲೇ ನೋಡಿ, ನಿಮ್ಮ ಡ್ರೀಮ್ ಜಾಬ್ಗೆ ಮೊದಲೇ ಮೆಟ್ಟಿಲು ಇಲ್ಲಿಂದಲೇ ಪ್ರಾರಂಭಿಸಿ. ಸೊ ಅಭ್ಯರ್ಥಿಗಳೇ, ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಮತ್ತು ಏನೇ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಒಳ್ಳೆಯ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ.